ನಮ್ಗಿಂತ ಹೆಚ್ಚಾಗಿ ಹೋಗ್ಬೇಕು. ನೀವು ಹೇಳ್ದಂಗೆ ವಾಡಿಕೆಗಿದ್ದು ಪರವಾಗಿಲ್ಲ ಮಳೆ ಇದ್ದಾರೆ ಅಂತ ಮಹೇಶ್ವರದಲ್ಲಿ ಆ ಥರ ಇವತ್ತು ಮಳೆ ಹೋದ್ರೆ ನಾಳೆ ಬೆಳಿಗ್ಗೆ ಯಾವ ರೀತಿ ತೊಂದರೆ ಇಲ್ಲ ಸರ್. ಇವಾಗ ನಮ್ಮ ತಾಲೂಕು ರೈತರಿಗೆ ಮುಖ್ಯವಾದ ಸಮಸ್ಯೆ ಏನು ಗೊತ್ತಾ, ಈಗ ಮುಂಗಾರು ಪ್ರಾರಂಭವಾಗಿದೆ. ಮುಖ್ಯವಾಗಿ ಬೆಳೆಗಳಿಗೆ ಗೊಬ್ಬರ ಬೇಕು. FIDಯಿಂದ ಬಹಳ ತೊಂದರೆ ಆಗಿದೆ. ಒಂದು ಮೂಟೆ ಯೂರಿಯಾ ತಗೋಬೇಕಾದ್ರೆ ರೈತ 10,000 ಖರ್ಚು ಮಾಡಬೇಕು, ಆ ಸ್ಥಿತಿಗೆ ಬಂದು ತಲುಪಿದ್ದೀವಿ ನಾವು. ಇದಕ್ಕೆ ಕಾರಣ ಏನು? ಯಾಕೆ ಕೊಡ್ತಾ ಇಲ್ಲ ಅವ್ರು ಯೂರಿಯಾನ? ಔಷಧಿ ಅಂಗಡಿಗಳಿಗೆ ನೀವು ಆರ್ಡರ್ ಮಾಡಿ ರೈತರಿಗೆ ಯೂರಿಯಾ ಕೊಡಿ ಅಂತ ಹೇಳಿ. ಯೂರಿಯಾ 300 ರೂಪಾಯಿ ಯೂರಿಯಾಗೆ 10,000 ರೂಪಾಯಿ ಯಾಕೆ ಮಾಡ್ಬೇಕು ಅವ್ರಿಗೆ? DAP ತಗೊಳ್ಳಿ, ಪ್ರತಿ ಪದಾರ್ಥ ತಗೊಳ್ಳಿ, ಎಲ್ಲಿದ್ದು ದುಡ್ಡು? ಇದಕ್ಕೆ ನೀವು ನಮ್ಗೆ ತಕ್ಷಣವಾಗಿ ಅದನ್ನ ಎಲ್ಲ ರೈತರಿಗೂ ಯೂರಿಯಾ ಗೊಬ್ಬರ ಮತ್ತು DAP ಗೊಬ್ಬರಗಳನ್ನ ಅವರು ತಲುಪಿಸ್ಬೇಕು. ಇದೇ ಸ್ಟಾಕು, ಇಲ್ಲಾಂದ್ರೆ ಕೊಡಬೇಡ. ನಮಗೆ ಎಲ್ಲ ರಸಗೊಬ್ಬರ ಅಂಗಡಿಗಳಲ್ಲೂ ಸ್ಟಾಕ್ ಇದೆ, ಅದನ್ನ ಕೊಡೋ ಥರ ಹಿಂಗೆ ನಾವು ಮನೇಲಿ ಬಂದಿದ್ವಿ. ಇದನ್ನ ದಯವಿಟ್ಟು ಶೀಘ್ರವಾಗಿ ನಾವು ನಮಗೆ ಮಾಡ್ಕೊಡ್ಬೇಕು. ಇದು ಬೇಕಾಗಿರೋದು, ಯಾಕಂದ್ರೆ ಮುಂಗಾರು ಪ್ರಾರಂಭ ಆಗಿದೆ, ತಕ್ಷಣವೇ ಬೇಕು ಗೊಬ್ಬರ. ಒಂದು ಎರಡನೇದು, ಮರಳಿ ದುಡ್ಡಿನಲ್ಲಿ ಅಕ್ರಮ ಗಣಿಗಾರಿಕೆ ನಿಮಗೆ ಗೊತ್ತಿದೆ, ಆಲ್ರೆಡಿ ನಾವು ಹೇಳಿದ್ವಿ. ಈಗ ನೀವು ಏನು ಕ್ರಮ ಕೈಗೊಂಡಿದ್ದೀರಿ? ಈಗ ಮೊನ್ನೆ ಒಂದು ಸವಾಲಿದೆ, ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ರೆ ನಮ್ಗೆ ಗೊತ್ತಿಲ್ಲ. ಇದು ಈಗ ನಾನು ಕೊಟ್ಟಿದ್ದೀನಿ, ಈಗ ಬಂದಿದ್ದೀವಿ. ಅದನ್ನು ಕೂಡ ಅದಕ್ಕೆ ಶೀಘ್ರವಾಗಿ ಈಗ ಸರಣಿ ಸಾವಾಗ್ತಾ ಇದ್ದೇವೆ, ಮುಂದೇನೂ ಹಾಕ್ಬೋದು ಹೇಳೋಕ್ಕಾಗಲ್ಲ. ಹಾಗಾಗಿ ಅದನ್ನು ನೀವು ಶೀಘ್ರವಾಗಿ ಅದನ್ನು ಕೂಡ ನೀವು ಕ್ರಮ ಕೈಗೊಳ್ಬೇಕು. ಓಕೆ.